ನಟರಾಜ್ ಗೌಡ ಅವರೇ, ಈ ಮಸೂದೆಯ ಪ್ರಪೋಸಲ್ ಏನಿದೆಯಲ್ಲ ಇದು ವಯಬಲ್ ಅನ್ನಿಸ್ತಾ ಇಲ್ಲ, ಇಂಥದ್ದು ಯಾಕೆ ಮಾಡಕ್ಕೆ ಹೊರಟಿದ್ದಾರೆ ಅಂತ ಕೇಳಿದ್ದಕ್ಕೆ ವಿರೋಧ ಪಕ್ಷಗಳವ್ರು ನಾಗೇಂದ್ರರ ರಾಜೀನಾಮೆ ಕೊಡಿ ಅಂದಾಗ ಈ ಡ್ರಾಫ್ಟ್ ಮುಂದಿಟ್ಟು ಬಿಡ್ತಾರೆ, ಇದ್ರ ಮೇಲೆ ಜೋರು ಗಲಾಟೆಯಾಗಿ ಆ ವಿಷಯ ಹೋಗ್ಬಿಡ್ಲಿ ಅಂತ. ನಿಜವಾಗ್ಲೂ ಅಟೆನ್ಷನ್ ಡೈವರ್ಷನ್ ಏನೋ ಉದ್ದೇಶವ ಇಲ್ಲ. ಇದು ನೀವು ಕಳೆದ ವರ್ಷ ಕೂಡ 2025ರಲ್ಲಿ ಕೂಡ ನಾವು ಈ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಥರ ಒಂದು ಮಾಹಿತಿ ಅಪ್ರೂವಲ್ ತೊಗೊಂಡೆ, ಒಂದು ಅನುಮತಿ ತೆಗೆದುಕೊಂಡೆ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ನೋಟಿಫಿಕೇಷನ್ ಆಗಿತ್ತು, ಒಂದು ಸುತ್ತೋಲೆ. ಅದು ಕಾನೂನು ಆಗಿರಲಿಲ್ಲ. ಈಗ ಅದನ್ನು ಕಾನೂನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಆಮೇಲೆ ನಾಗೇಂದ್ರ ರಾಜೀನಾಮೆ ಕೊಡೋ ಪ್ರಮೇಯ ಬರೋದೇ ಇಲ್ಲ. ಯಾಕಂದರೆ ಯಾರು ಚೆಕ್ಕಲ್ಲಿ ಲಂಚ ತಗೊಂಡು ಜೈಲಿಗೆ ಹೋಗಿ ಬಂದವ್ರನ್ನೇ ಮತ್ತೆ ಮುಖ್ಯಮಂತ್ರಿ ಮಾಡ್ಕೊಂಡಂಥ BJPಗರು, ಇವತ್ತು ಬೇಲಲ್ಲಿರ್ತಕ್ಕಂಥ BJPಯ ಒಂದು ಡಜನ್ ಗಟ್ಟಲೆ ನಾಯಕರುಗಳು ಅವರು ಸದನದಲ್ಲೇ ಇದ್ದಾರೆ. ಅವರೇ ಅದನ್ನು ಆರೋಪ ಮಾಡಿದ್ರೆ ಅಥವಾ ಅದನ್ನು ಪ್ರೊಟೆಸ್ಟ್ ಮಾಡಿದ್ರೆ ನಾಚಿಕೆಗೇಡಾಗುತ್ತೆ. ಅವ್ರು ಕನ್ವಿಕ್ಟ್ ಆಗಲಿ, ಈಗ ಕನ್ವಿಕ್ಟ್ ಆದವ್ರಿಗೆ ಆರೋಪಿ ಆಗಿದ್ದವ್ರು ಖುಲಾಸೆ ಆಗಿದ್ದಾರೆ ನಾಗೇಂದ್ರ ವಿಷಯದಲ್ಲಿ. ಕನ್ವಿಕ್ಟ್ ಆದ್ರೆ ನೀವ್ಯಾಕೆ ಹೇಳ್ಬೇಕು? ಅಲ್ಲ, ಅದು ಕೇಳಿದೆ. ಈಗ ಯಾರು ಅಪರಾಧಿ ಆಗೋವರೆಗೂ ಆರೋಪಿನ ನೀವು ರಾಜೀನಾಮೆ ಕೊಡಿ ಅಂತ ಕೇಳೋದು. ಆಮೇಲೆ ಈಗ ಕರ್ನಾಟಕದಲ್ಲಿ ತನಿಖೆನೂ ಆಗಿದೆ, ಹಣವನ್ನು ವಸೂಲು ಆಗಿದೆ, ಅದು ತನಿಖೆ ಯಾವ ಅಧಿಕಾರಿಗಳು ಲೋಪ ಮಾಡಿರೋ ಅವ್ರನ್ನ ಜೈಲಲ್ಲೂ ಇದ್ದಾರೆ. ಸೊ ಹಾಗಾಗಿ ಅದ್ರ ಮೇಲೆ ರಾಜೀನಾಮೆ ಕೇಳೋ ನೈತಿಕತೆ BJPಗಂತೂ ಇಲ್ಲ. ಯಾಕಂದರೆ ಅವರೆಲ್ಲರೂ ರಾಜೀನಾಮೆ ಕೊಟ್ಟು ಬಂದ್ಬಿಡ್ಲಿ, BJPಯ ನಾಯಕರುಗಳೆಲ್ಲ ಯಾರ್ಯಾರ ಮೇಲೆ ಕೇಸ್ಗಳಿದ್ದಾವೆ ಎಲ್ಲ ರಾಜೀನಾಮೆ ಕೊಟ್ಟು ಬರಲಿ, ಆಮೇಲೆ ಮಾತಾಡೋಣಂತೆ. ಆದರೆ ಇವಾಗ ಬಂದಿರತಕ್ಕಂಥ ವಿಷಯ ಏನು, ಇದು ಒಂದು ಕಾನೂನು ತರಬೇಕು. ಇದು ಕಾನೂನಲ್ಲಿ ಮಾನ್ಯ ಪ್ರಿಯಾಂಕಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಚರ್ಚೆ ಬರುತ್ತೆ, ಇದು ಚರ್ಚೆ ಮಾಡಿ ನಿಮ್ಮ ಸಲಹೆಗಳಿದ್ರೂ ಕೊಡಿ, ಅದಕ್ಕೆ ಇನ್ಕ್ಲೂಡ್ ಮಾಡ್ಕೋತೀನಿ ಅಂತ ಸಲಹೆ ಕೊಡಲಿ. ನಿಮ್ಮ ಹತ್ರ ನಂಬರ್ ಇದ್ದಾರೆ, ನೀವು ಕಾನೂನು ಮಾಡಿದ್ರಿ ಅಂತಾನೆ ಇಟ್ಕೊಳ್ಳಿ. ಅವ್ರ ಪರ್ಮಿಷನ್ ತಗೊಂಡಿದ್ದಾರಾ ಅಂತ ಇವ್ರ ಪರ್ಮಿಷನ್ ತಗೊಂಡಿದ್ದಾರಾ ಅವರು ಅಂತ ಬರೀ ನಿಮಗೆ ಕಂಪ್ಲೇಂಟ್ ಕೊಡೋದಕ್ಕೆ ಶುರು ಮಾಡ್ಬಿಟ್ರೆ ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ. ಆ ರೀತಿ ಆಗೋದಿಲ್ಲ. ಯಾಕೆ ಆಗೋದಿಲ್ರಿ? ಕೇಳಿ ಡಿಫೈನ್ ಮಾಡ್ಬೇಕಲ್ಲ ನೀವು. ಗುಂಪು ಅಂದ್ರೆ ಏನು, ಎಷ್ಟು ಜನ ಇರ್ತಾರೆ, ಡಿಫೈನ್ ಮಾಡ್ತಾರೆ. ಮೆರವಣಿಗೆ ಅಂದ್ರೆ ಏನು, ಎಷ್ಟು ಜನ ಇರಬೇಕು, ಡಿಫೈನ್ ಮಾಡ್ತಾರೆ. ನೋಡಿ, ಒಂದು ಕ್ರಿಕೆಟ್ ಟೀಮ್ ಮೇಲೆ ಇನ್ನೊಂದು ಕ್ರಿಕೆಟ್ ಟೀಮ್ ನವರು ಕಂಪ್ಲೇಂಟ್ ಕೊಡಕ್ಕೆ ಶುರು ಮಾಡ್ತಾರೆ. ಏನಾಗಿದೆ ಗೊತ್ತಾ, ಒಂದು ಕಬಡ್ಡಿ ಟೀಮ್ ಮೇಲೆ ಇನ್ನೊಂದು ಕಬಡ್ಡಿ ಟೀಮ್ ನವರು ಕಂಪ್ಲೇಂಟ್ ಕೊಡಕ್ಕೆ ಶುರು ಮಾಡ್ತಾರೆ. ಅನುಮತಿ ತೆಗೆದುಕೊಂಡಿದ್ದಾರೆ, ಅನುಮತಿ ಪತ್ರ ಅಲ್ಲೇ ಡಿಸ್ಪ್ಲೇ ಆಗುತ್ತೆ, ಅದನ್ನ ತೋರಿಸ್ಬಿಟ್ಟು ಆಡ್ಕೊಂತಾರೆ, ಯಾರಾದ್ರೂ ಹೇಳ್ದಂಗೆ ಟೂರ್ನಮೆಂಟ್ ಮಾಡ್ಕೊಂತಾರೆ. ಅನುಮತಿ ತೆಗೆದುಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಸಭೆ ಸಮಾರಂಭಗಳು ಮಾಡಿದಾಗ ಅದು ಅನುಮತಿ ಇದ್ರೆ ಅವ್ರು ಹೇಳ್ತಾರೆ ಈ ಸಮಯದಲ್ಲಿ ಮಾತ್ರ ಮಾಡಿ, ಸಾರ್ವಜನಿಕ ತೊಂದರೆ ಕೊಡ್ಬೇಡಿ ಅಂತ ಅನುಮತಿ ಇದ್ದೇ ಇರ್ತದೆ. ಸೊ ಆ ತರ ಅನುಮತಿಗಳು ತೆಗೆದುಕೊಂಡು ಮಾಡುವಂತದ್ರಲ್ಲಿ ಯಾವ ತಪ್ಪು ಇಲ್ಲ, ಲೋಪನೂ ಇರೋದಿಲ್ಲ. ಆದ್ರೆ BJPಗರು ಯಾಕೆ ಎದುರ್ತಾ ಇದ್ದಾರೆ ಅಥವಾ RSS ನ ಯಾಕೆ ಡಿಫೆಂಡ್ ಮಾಡ್ತಾ ಇದ್ದಾರೆ, RSS ಎತ್ತುತ್ತಾ ಇದ್ದಾರೆ, ನಮ್ಗೆ ಆಶ್ಚರ್ಯ ಆಗಿದೆ. ಕೇವಲ ಅವ್ರಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಅನ್ವಯ ಆಗುತ್ತೆ. ನಟರಾಜ್, ರಾಷ್ಟ್ರವ್ಯಾಪಿಯಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಇರುವಂಗೆ ರಾಜ್ಯ ಮಟ್ಟದಲ್ಲಿ ದಲಿತ ಸಂಘರ್ಷ ಸಮಿತಿ ಹೆಸರಲ್ಲೇ ಒಂದು ಉಗ್ರಗಾಮಿತ್ವ ಇದೆ. ಕರ್ನಾಟಕ ರಾಜ್ಯ ರೈತ ರೈತ ಸಂಘ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ನೇತೃತ್ವ ಪರವಾನಗಿ ಇಲ್ಲದೆ ಪರ್ಮಿಷನ್ ಇದೆಯಾ ಅಂತ ಕೇಳಿದ್ರೆ ದಲಿತ ಸಂಘರ್ಷ ಸಮಿತಿ, ರೈತ ಸಂಘ ಎಲ್ಲವನ್ನೂ ಬ್ಯಾನ್ ಮಾಡ್ತಾ ಹೋಗ್ಬಿಡ್ತೀರಾ, ಅವ್ರ ಚಟುವಟಿಕೆಗಳನ್ನು ಬ್ಯಾನ್ ಮಾಡ್ತಾ ಹೋಗ್ತೀರಾ. ರೈತರು ಬುತ್ತಿ ಕಟ್ಕೊಂಡ್ ಬರ್ತಾ ಇದ್ರೆ ಅವಾಗ ಹಸಿರು ಟಾವೆಲ್ಲ ಹಾಕೊಂಡ್ಬಿಟ್ಟು ಕಬ್ಬನ್ ಪಾರ್ಕಿಗೆ ಬಂದ್ರು ಅಂದ್ರೆ ಅದೊಂದು ರೋಮಾಂಚಕಾರಿ ದೃಶ್ಯ ಒಂದು ಕಾಲದಲ್ಲಿ. ಆ ಥರ ಹೋರಾಟ ಸಂಘಟನೆಗಳು ಹೋರಾಟ ಅನ್ನೋದು ಮೂಲಭೂತ ಹಕ್ಕು. ಯಾರೇ ಆಗಲಿ, ಇಂಡಿವಿಜುವಲ್ ವ್ಯಕ್ತಿ ಆಗಲಿ, ಸಂಘಟನೆ ಆಗಲಿ, ಕಾರ್ಯಕ್ರಮ ಮಾಡೋದು ಅವ್ರಿಗೆ ಹೋರಾಟನೇ ಹಕ್ಕು ಅಂತೀರಿ, ಅಸೆಂಬಲ್ ಆಗೋದು ಹಕ್ಕಲ್ವಾ? ಅದನ್ನೇ ಹೇಳ್ತಾರೆ, ಅದನ್ನು ಸೇರಿಸ್ಕೊಂಡೇನೆ. ಯಾಕಂದ್ರೆ ಸೇರುವಂಥದ್ದು, ಗುಂಪು ಸೇರುವಂಥದ್ದು ಅವರ ಮೂಲಭೂತ ಹಕ್ಕು. ಆ ಹಕ್ಕುಗಳನ್ನ ಮಠಕ್ಕೆ ಮಾಡುವಂಥದ್ದಲ್ಲ. ಯಾವುದೇ ರೀತಿಯಾಗಿ ಸಾರ್ವಜನಿಕರಿಗೆ ಬೇರೆ ತೊಂದರೆ ಆಗಬಾರದು. ಅನುಮತಿ ಬ್ರಿಟಿಷರಲ್ಲಿದ್ದಂತ ಭಯ ಕಾಣಿಸ್ತಾ ಇದೆ ನೋಡ್ರಿ ನಟರಾಜ್ ಗೌಡ್ರೆ. ಇಂಥ ಕಾನೂನುಗಳನ್ನೆಲ್ಲ ದೇಶಕ್ಕೆ ತಂದವರೇ ಬ್ರಿಟಿಷರು. ನಿಮ್ಮ ವಿಶ್ಲೇಷಣೆ ಇಂಥ ಕಾನೂನುಗಳನ್ನೆಲ್ಲ ದೇಶಕ್ಕೆ ತಂದವರೇ ಬ್ರಿಟಿಷರು. ಅವ್ರಿಗೆ ಒಳಗೊಂದು ಪುಕ ಇರ್ತಿತ್ತು, 4 ಜನ ಎಲ್ಲರೂ ಸೇರಿದ್ದಾರೆ ಅಂದ್ರೆ ಅವ್ರು ನಮ್ಮ ವಿರುದ್ಧ ಏನೋ ಮಾಡ್ತಿದ್ದಾರೆ, ಷಡ್ಯಂತ್ರ ನಡೀತಿದೆ ಅಂತ. ಅದಕ್ಕೆ ಇದನ್ನೆಲ್ಲ ತಂದ್ರವ್ರು. ಲೈಸೆನ್ಸ್ ಮಾಡಿಸ್ಕೊಳ್ಳಿ, ಪರ್ಮಿಷನ್ ತಗೊಳ್ಳಿ, ಪರ್ಮಿಷನ್ ಇದೆಯಾ? ಈಗ ಅಜಿತ್ ಅವರೇ, ಈಗ ನಾನು ನಿಮ್ಗೆ 2 ಉದಾಹರಣೆ ಹೇಳಿದೆ. ಒಂದು ಸಂವಿಧಾನವನ್ನೇ ಬದಲಾಯಿಸಕ್ಕೆ ಬಂದಿದ್ದೀನಿ ಅಂತ ಹೇಳಿದಂಥ ಒಂದು ಸಂಘಟನೆ, ಒಂದು ಆ ಕಾರ್ಯಕ್ರಮದ ವಿಷಯ ಹೇಳಿದೆ. ಅವ್ರು ಪರ್ಮಿಷನ್ ತಗೊಂಡಿದ್ದಾರೋ ತಗೊಂಡಿಲ್ವೋ ಗೊತ್ತಿಲ್ಲ. ಒಂದು ಸಭೆಯಲ್ಲಿ ಆ ಥರ ಮಾತು ಬಂತು. ಕೆಲವು ಕ್ರಮಗಳು ಹೆಂಗೆ ಮಾಡ್ತಾರೆ ಅಂದರೆ, ಈ ಥರ ಸಭೆಗಳು ಮಾಡ್ತಾರೆ, ಸಭಾಂಗಣದಲ್ಲಿ ಕ್ಲೋಸ್ ಡೋರ್ಗಳಲ್ಲಿ ಇಂಥ ಕೆಲಸಗಳು ಮಾಡ್ತಾರೆ. ಯಾವುದೇ ಕಾರ್ಯಕ್ರಮ ಮಾಡಿದಾಗ ಒಂದು ದಾಖಲಾತಿ ಅನ್ನೋದಿದ್ರೆ, ಒಂದು ಸ್ಪಷ್ಟತೆ ಅನ್ನೋದಿದ್ರೆ ಯಾರು ಎದುರಬೇಕಾದಿಲ್ಲ. ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗೋದಿಲ್ಲ. ಆಮೇಲೆ ಯಾರು ಕೂಡ ಅದನ್ನ ಕಾನೂನು ಮೀರಿ ಯಾರು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ತರ ಬಿಹೇವ್ ಮಾಡೋಕ್ಕಾಗಲ್ಲ. ಇದು ಒಂದು ಕಾನೂನು ಬಂದ್ರೆ ಎಲ್ಲರಿಗೂ ಒಳ್ಳೇದೇ. ಆಮೇಲೆ ಯಾರೇನು ಕಳ್ತನ ಮಾಡಲ್ವಲ್ಲ. ಬ್ರಿಟಿಷ್ ಹಿಂಗೆ ಮಾತಾಡ್ತಿದ್ರು ಅನ್ನಲ್ಲ. ಕ್ಷಮಾ ನರಗುಂದವ್ರೆ, ಡಿಫೈನ್ ಮಾಡೋದೇ ಕಷ್ಟ ಇದೆ. ಯಾವುದನ್ನ ಅಸೆಂಬ್ಲಿ ಅಂತ ಕರಿತೀರಿ, ಯಾವುದನ್ನ ಮೆರವಣಿಗೆ ಅಂತ ಕರಿತೀರಿ, ಮಿನಿಮಮ್ ನಂಬರ್ ಆಫ್ ಪೀಪಲ್ ಎಷ್ಟು, ಅದನ್ನೆಲ್ಲ ಡಿಫೈನ್ ಮಾಡೋದು ಕಷ್ಟ ಆಗೋದಲ್ವಾ? ಮೊದಲೇದಿದ್ದನ್ನು ಹೌದು. ಯಾಕಂದ್ರೆ ಈಗ ಡೆಫಿನೇಷನ್ನು ನಾವು ಯಾವ್ದು ರೀತಿ ಹಾಗೆ ಮಾಡಲಿಕ್ಕೆ ಅಂತ ಹೇಳಿ ಅವಕಾಶ ಇಲ್ಲ. ಡೆಫಿನೇಷನ್ ಮಾಡಬೇಕು ಅಂತಂದ್ರೂ ಅದು ಈ ಸಂವಿಧಾನದ
ತಪ್ಪ 3ನೇ ಭಾಗ ಪಾರ್ಟ್ 3 ಒಳಗಡೆನೆ ಬರಬೇಕು. ಅದ್ರ ಒಳಗೆ ಬಂದಾಗ ಅದನ್ನ ಆರ್ಟಿಕಲ್ 13 ಕೆಳಗಡೆ ಅದು ಕಾನೂನು ಅಂತಂದು ಹೇಳಿ ನಿಲ್ಬೇಕು. ಹೀಗಾಗಿ ಈ ಡೆಫಿನೇಷನ್ ಅನ್ನ ನನಗೆ ಹೇಗೆ ಬರುತ್ತೋ ಆ ರೀತಿ ನನಗೆ ಅನ್ಸಿದ ಹಾಗೆ ಡಿಫೈನ್ ಮಾಡ್ಲಿಕ್ಕೆ ಬರಲ್ಲ. ಒಂದು ಎಂಪೆರಿಕಲ್ ಎವಿಡೆನ್ಸ್ ಇರಬೇಕು. ಈ ಥರದ ಕಾನೂನು ನಾನು ತಗೊಂಡ್ ಬರ್ಬೇಕು ಅಂತಂದ್ರೆ ಒಂದಿಷ್ಟೇನೋ ಹೌದಪ್ಪ ಇಲ್ಲೊಂದಿಷ್ಟು ಜನ ಸೇರ್ತಾ ಇದ್ದಾರೆ, ಹಿಂಗೆ ಸೇರ್ತಿದ್ದಾಗ ಇದು ಸಮಸ್ಯೆ ಆಗ್ತಿದೆ ಅನ್ನುವಂಥ ಎಂಪೆರಿಕಲ್ ಎವಿಡೆನ್ಸ್ ಬೇಕು. ಅದ್ರ ಬೇಸಸ್ ಮೇಲೆ ನಾನು ಇದನ್ನ ತಗೊಂಡ್ ಬರ್ತಿದ್ದೀನಿ ಅಂತಂದು ಹೇಳಿ ಅದಕ್ಕೊಂದು ರ್ಯಾಷನಲ್ ಬೇಕು. ಆ ರ್ಯಾಷನಲ್ ಜೊತೆಗೆ ನಾನು ಇದನ್ನೇ ಈ ರೀತಿನೇ ಯಾಕೆ ಡಿಫೈನ್ ಮಾಡ್ತಾ ಇದ್ದೀನಿ ಅಂತಂದು ಹೇಳಿ ಅದಕ್ಕೊಂದು ಕನೆಕ್ಷನ್, ನೆಕ್ಸಸ್ ಅಂತ ಕರೀತಾರೆ, ಆ ನೆಕ್ಸಸ್ ಬೇಕು. ಇವು ಎಲ್ಲವೂ ಕಾನೂನಿನಲ್ಲಿ ನಮಗೆ ಕೊಟ್ಟಿರುವಂತಹ ಕೆಲವೊಂದಿಷ್ಟು ಬದ್ಧತೆಗಳು. ಆ ರೀತಿಯಾಗಿ ಮಾತ್ರ ನಾನು ಕಾನೂನನ್ನು ತಗೊಂಡು ಬರಬಲ್ನೇ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ತಗೊಂಡು ಬರ್ಲಿಕ್ಕೆ ಆಗಲ್ಲ. ಇವತ್ತು ಅನಿಸ್ತು ಅಂತಂದು ಹೇಳಿ ತಗೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಸೊ ಡೆಫಿನೇಷನ್ಗಳು ಕೂಡ ಅದಕ್ಕೆ ತನ್ನದೇ ಆದಂತಹ ರೂಲ್ಗಳನ್ನ ಫಾಲೋ ಮಾಡಿದಾಗ ಮಾತ್ರ ಆ ಡೆಫಿನೇಷನ್ಗಳು ವ್ಯಾಲಿಡ್ ಅಂತಾಗತ್ತೆ. ಇಲ್ಲ ಅಂತಂದ್ರೆ ಅದು ಸಂವಿಧಾನಾತ್ಮಕವಾಗಿ ಅಸಿಂಧು ಅಂತಂದು ಹೇಳಿ ಕೋರ್ಟ್ ನೇರವಾಗಿ ಸ್ಪಷ್ಟವಾಗಿದೆ. ಸರ್ಕಾರಿ ಆಸ್ತಿಗಳು ಸಾರ್ವಜನಿಕ ಸ್ಥಳಗಳು ಅಂತಂದಾಗ ಅದು ಸಾರ್ವಜನಿಕ ಸ್ಥಳಗಳು ಸರ್ಕಾರಿ ಆಸ್ತಿಗಳನ್ನ ಕಾಪಾಡಬೇಕಾದ ಸರ್ಕಾರದ ಹೊಣೆಗಾರಿಕೆ ಇರ್ತದೆ. ನೇರವಾದ ಡೆಫಿನೇಷನ್ ಇದೆ ಇದರೊಳಗೆ. ರಾಜಕೀಯ ಪಕ್ಷದ ಎಷ್ಟು ಕಾರ್ಯಕ್ರಮಗಳು ಆ ಕಾನೂನು ಅದು ಪ್ರಕಾರ ಅದು ನಡೀತಾವೆ ಅದು ನೋಡೋಣ. ಮಾಡ್ಬೇಕಾಗಿದೆ. ನಾವು ಮಾಡ್ತೀವಿ. ಉಳಿದವ್ರ ಸಂಘ ಸಂಸ್ಥೆಗಳನ್ನು ಬಿಟ್ಟುಬಿಡಿ, Permission ನಾವು ತಗೊಂಡ್ ಮಾಡ್ಬೇಕಾಗಿದೆ. ರಾಜಕೀಯ ಪಕ್ಷದ ಎಷ್ಟು ಸಲ ನಡೀತಾವೋ ನೋಡೋಣ. Permission ಥ್ಯಾಂಕ್ ಯು ಸೋ ಮಚ್. ಇತ್ತೀಚೆಗೆ ಬಿಜೆಪಿ ಕಚೇರಿ ಮೇಲೆ ಏನೋ ಮುತ್ತಿಗೆ ಹಾಕೋದಕ್ಕೆ ನೀವು ಹೋದ್ರೆ ನಿಮ್ಮ ಕಚೇರಿ ಮೇಲೆ ಮುತ್ತಿಗೆ ಹಾಕೋದಕ್ಕೆ ಅವರು ಬಂದ್ರಲ್ಲ, ಪರ್ಮಿಷನ್ ಇತ್ತು ಅದಕ್ಕೆ? ಅದೇ ನೋಡೋಣ, ಪರ್ಮಿಷನ್ ತಗೋಬೇಕು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.